ಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗ್ಬೇಕಂತ ಆಸೆ ಇಟ್ಕೊಂಡಿದವರಿಗೆಲ್ಲ ಸರಿಯಾಗಿ ಊಟ ಹೊಡೆದ್ಬಿಟ್ಟಿದ್ದಾರೆ. ರಾಘವೇಂದ್ರ ಅವರು ರಿಷಾಗೌಡ ಅವ್ರು ಸೇರ್ಕೊಂಡು ಇನ್ನೆಲ್ಲಿ ಕ್ಯಾಪ್ಟನ್ ಆಗೋದು, ಕ್ಯಾಪ್ಟನ್ಸಿ ಓಟದಿಂದನೇ ಹೊರಗಡೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ ಗುರು, ಇವ್ರ ಸ್ವಾರ್ಥಕ್ಕೆ ಅವ್ರ ಟೀಮ್ನೇ ಬಲಿ ಕೊಟ್ಟಿದಾರಲ್ಲ. ಪಾಪ ಅವ್ರೇನ್ ತಪ್ಪು ಮಾಡಿದ್ರು? ಆಗಿದ್ರೆ ಅವ್ರು ಇಷ್ಟ ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹುಣ್ಸೆನ್ ತೊಳ್ದಂಗ. ಅವ್ರಿಗೆ ಏನಾದ್ರು ಹೊಡಿಯೋ ಒಂದು ಅಧಿಕಾರ ಏನಾದ್ರು ಇದ್ದಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಹೊಡೆದ್ಬಿಟ್ಟಿದ್ರಪ್ಪ. ಇಬ್ಬರನ್ನು ಹೊಡೆದ್ಬಿಡ್ತಿದ್ರು. ಈಗ ಹೊಡೆಯಂಗಿಲ್ಲಲ್ಲ, ಆಗ ಕ್ಯಾಗರ್ಸ್ ಹೋಗಿತಾ ಇದಾರೆ ಅಷ್ಟೇ. ಇನ್ನ ಸೂರಜ್ ಅವ್ರು ಬಂದ್ರೆ ಅವ್ರು ಒಳಗಡೆ ಇರೋರ್ ಮನ್ಸ್ನಲ್ಲ, ಹೊರಗಡೆ ಇರೋರ್ ಮನ್ಸನ್ನ ಗೆದ್ಬಿಟ್ಟಿದಾರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವ್ರು ಹಿಂಗ್ ಸ್ಮಾರ್ಟ್ ಆಗಿದಾರೋ ಹಂಗೆ ಮಾತಾಡಿದಾರೆ ಗುರು. ನನ್ನ ಟೀಮ್ ನಾನು ಬಿಟ್ಕೊಡಲ್ಲ, ನನ್ನ ಟೀಮ್ಗೋಸ್ಕರ ಆಡ್ತೀನಿ, ಗೆದ್ರೆ ನನ್ನ ಟೀಮ್ ಜೊತೆನೆ ಗೆಲ್ತೀನಿ ಅಂತ. ಸೊ ಇದನ್ನ ಕೇಳಿರೋ ಅವ್ರ ಟೀಮ್ನವರು ಫುಲ್ ಖುಷಿಯಾಗಿ ಅವ್ರು ಹೊರಗಡೆ ಬಂದ ತಕ್ಷಣ ಎತ್ತಿ ಮೆರ್ಸೋದು ಒಂದೇ ಬಾಕಿ. ನೋಡಿ ಸಖತ್ತಾಗಿದೆ ಪ್ರೋಮೋ, ನೀವೊಂದ್ಸಲ ನೋಡ್ಕೊಂಡ್ ಬನ್ನಿ. ಅನ್ಸ್ತಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡುವ. ಇನ್ನ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ನಗು ಬರ್ತಾ ಇದ್ದಪ್ಪ ನನಗೆ. ಪಾಪ ಅಷ್ಟೊಂದು ಕಷ್ಟ ಬಿದ್ದು ಅವ್ರ ಜೊತೆ ಹೊಡೆದಾಡಿ ಇವ್ರ ಜೊತೆ ಹೊಡೆದಾಡಿ ಅವ್ರ ಕಾಯಿನ್ಸ್ಗಳನ್ನ ಉಳಿಸ್ಕೊಂಡು ತಾವು ಕ್ಯಾಪ್ಟನ್ಸಿಗೆ ಹೋಗ್ಬೇಕಂತ ಆಟ ಆಡ್ತಾ ಇದ್ರೆ, ಇಲ್ಲಿ ನೋಡಿದ್ರೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನ ತಂದಿಟ್ಟಿದ್ದಾರೆ. 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಒಳಗಡೆ ಕುಂದಿರ್ಸಿ ಅವ್ರಿಗೊಂಥರ ಟಾಸ್ಕ್ ನ ಕೊಟ್ಟಿದ್ದಾರೆ. ನೀವ್ ಇಲ್ಲಿ ಏನ್ ಮಾತಾಡ್ತಿರಲ್ಲ ಸೀಕ್ರೆಟ್ ಆಗಿರುತ್ತೆ, ಹೊರಗಡೆ ಇರೋರಿಗೆ ಶೋ ಆಗಲ್ಲ ಅಂತ. ಇಲ್ಲಿ ನೋಡಿರೋ ಹೊರಗಡೆ ಇರೋರು ಕೂತ್ಕೊಂಡು ಅಷ್ಟು ನೋಡ್ತಾ ಇದಾರೆ. ಪಾಪ ಒಳಗಡೆ ಇರೋರ್ಗೆ ಇನ್ನೇನಪ್ಪ, ಅವ್ರೇನ್ ಮಾಡ್ತಾರೆ, ತಮ್ಗೊಂದು ಆಸೆ ಇರುತ್ತಲ್ವ ಕ್ಯಾಪ್ಟನ್ಸಿಗೆ ಹೋಗ್ಬೇಕಂತ. ಅವರು ಇರ್ಲಿ ಅಂತ ಪವರ್ ನ ತಗೊಂಡಿದ್ದಾರೆ ಇಬ್ಳರು, ರಿಷಾಗೌಡ ಅವರಾಗು ರಾಘವೇಂದ್ರ ಅವರು. ಪಾಪ ಸೂರಜ್ ಗೌಡ ತಗೊಂಡಿಲ್ಲ, ಬಟ್ ಅವ್ರದ್ದು ಜೆನ್ಯೂನಿಟಿ ಅಂತ ಹೇಳ್ಬೋದು. ಅವ್ರ ಟೀಮ್ಗೋಸ್ಕರ ಆಡ್ತಿದಾರೆ, ಸೊ ಹಾಗಾಗಿ ತಗೊಂಡಿಲ್ಲ. ಇವ್ರಿಬ್ಳರ್ನ ಕ್ಯಾಪ್ಟನ್ಸಿಗೆ ಹೋಗ್ಬೇಕಂತ ತಗೊಂಡಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದೇ ಅದಲ್ವಾ, ಇಲ್ಲಿ ಯಾರಿಗೋಸ್ಕರ ಯಾರಿಗೆ ಸಂಬಂಧ ಬೆಳೆಸೋದಿಕ್ ಬಂದಿಲ್ಲ, ಆಟ ಆಡೋದಕ್ಕೆ ಬಂದಿರೋದು. ಸೊ ಆ ಕಾರಣಕ್ಕೆ ಅವ್ರಿಬ್ರು ತಗೊಂಡಿದ್ದಾರೆ. ಬಟ್ ಅವ್ರು ಯೋಚನೆ ಮಾಡ್ಬೇಕಾಯ್ತು ತಮ್ಮ ಟೀಮ್ ಎಫರ್ಟ್ ಏನು, ಇದ್ರಲ್ಲಿ ತಮ್ಮ ಟೀಮ್ನವ್ರು ಎಷ್ಟೊಂದು ಕನಸುಗಳನ್ನ ಇಟ್ಕೊಂಡಿದಾರೆ ಅಂತ. ಸೊ ಏನು ಮಾಡಕ್ಕಾಗಲ್ಲ, ಬಿಗ್ ಬಾಸ್ ಮನೆ ಅಲ್ವಾ. ಈ ಒಳ್ಳೆ ಜಗಳ ನಡೀತಾ ಇದೆ ಸಖತ್ತಾಗೆ. ಧನುಷ್ ಅವರು ಈ ಕಡೆ, ಧನುಷ್ ಅವರು ರಕ್ಷಿತಾ ಶೆಟ್ಟಿ ಅವರು ಅಂತರು ಹೊಡಿಯಕ್ ಒಂದೇ ಬಾಕಿ, ಆ ರೇಂಜ್ ಅಲ್ಲಿ ಇದಾರೆ. ಇನ್ನ ಗಿಲ್ಲಿ ಅವರು ಮಾತಾಡ್ತಾ ಇದಾರೆ, ಅಶ್ವಿನಿ ಗೌಡ ಅವರು ಎಂಟ್ರಿ ಆಗಿ ಮಾತಾಡ್ತಿದ್ದಾರೆ. ನಿಮ್ಮ ಸ್ವಾರ್ಥ ಇಬ್ಬರದಾದ್ರೆ ಮಿಕ್ಕಿರೋರ್ದೇನು, ಅವರು ಆಗ್ಬೋದು ಈ ತರ ಸ್ವಾರ್ಥಿ, ಅವ್ರೇಕ್ ಆಗ್ಲಿಲ್ಲ ಅಂತ. ಸೊ ಏನೇ ಒಂದ್ ನೋಡಿದ್ರು ಆಟ ಆಗೋರು ಏನು ಮಾಡಕ್ಕಾಗಲ್ಲ. ಇಲ್ಲಿ ಏನ್ ತಪ್ಪು ಯಾವ್ದು ಸರಿ ಅಂತ ಹೇಳಕ್ಕಾಗಲ್ಲ. ಆಟಕ್ಕೋಸ್ಕರ ಗೇಮ್ಗೋಸ್ಕರ ಆಡಿದಾರೆ. ಯಾರು ಕೆಟ್ಟವರಲ್ಲ, ಯಾರು ಒಳ್ಳೆಯವರಲ್ಲ. ಸೊ ಇವತ್ತಿನ ಎಪಿಸೋಡ್ ಮಸ್ತ್ ಆಗಿರುತ್ತೆ, ಯಾರು ಮಿಸ್ ಮಾಡ್ಕೊಳ್ದೆ ಎಪಿಸೋಡ್ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.